ಗಂಟೆಗೆ 12 ಗಂಟೆಗೆ ನನಗೆ ಆದೇಶ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಸೀಟನ್ನು ಹೈಕಮಾಂಡ್ ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ ಅವ್ರಿಗೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ದಾವಣಗೆರೆ ಸೀಟ್ ಕೂಡ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಸೆಕ್ರೆಟರಿ, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಜಮೀರ್ ಅವರು, ನಜೀರ್ ಅವರು, ಸಲೀಂ ಅವರು, ನಾಜೀರ್ ಹುಸೇನ್ ಅವರು, ಆನೀಸ್ ಅವರು, ಜಬ್ಬಾರ್ ಅವರು ಕೂಡ ಮಾತಾಡಿ ಒಮ್ಮತದ ತೀರ್ಮಾನಕ್ಕೆ ಪಕ್ಷದ ಸಂಪ್ರದಾಯದಂತೆ ಮುಂದಿನ ಕೂಡ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಒಪ್ಪಂದವನ್ನು ಮಾಡ್ತೀವಿ. ಆ ಪ್ರಕಾರ ನಾವು ತೀರ್ಮಾನವನ್ನು ಪಾಲಿಸಬೇಕು. ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಸೊ ಈಗಾಗಲೇ ನಾನು ಮಲ್ಲಿಕಾರ್ಜುನ್ ಅವರಿಗೆ ಅವರ ಮಗನ ದೀಪವನ್ನು ಅವ್ರ ಕೈಗೆ ಕಳಿಸ್ಕೊಡ್ತೇನೆ. ಸೊ ನಾಳೆ ನಾನು ಮತ್ತು ಮುಖ್ಯಮಂತ್ರಿಗಳು ಕೆಲವು ನಾಯಕರು ನಾವೆಲ್ಲ ಹೋಗ್ತಾ ಇದ್ದೀವಿ. ದಾವಣಗೆರೆ ಮತ್ತು ಬಾಗಲಕೋಟೆ ಹೋಗಿ ನಾಮಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಸೊ ಬುಧವಾರ ಅವರು CM ಅವರು ಆ ಬಜೆಟ್ ರಿಪ್ಲೈ ಮಾಡಬೇಕು ಅಂತೇಳಿ ಪಕ್ಷ ನಾಡಿದ್ದು ನಮ್ಮ ಬಿಸ್ನೆಸ್ ಅಡ್ವೈಸರಿ ಚರ್ಚೆ ಮಾಡಿ ಬುಧವಾರ ಸಾಯಂಕಾಲ ನಮ್ಮ ಶಾಸಕರ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ನಮ್ಮ ACC ಜನರಲ್ ಸೆಕ್ರೆಟರಿ ಕೂಡ ದೆಹಲಿಯಿಂದ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಕೂಡ ಭಾಗವಹಿಸಲಿದ್ದಾರೆ. ಸೊ ಈ ಚುನಾವಣೆ ಏನು ವಿಚಾರದಲ್ಲಿ, ಟಿಕೆಟ್ ವಿಚಾರದಲ್ಲಿ ವಿಭಿನ್ನವಾಗಿ ಕೆಲವು ಚರ್ಚೆಗಳನ್ನ ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ. ಅದಕ್ಕೆಲ್ಲ ಕೆರೆಯನ್ನು ನಾವು ಮೈನಾರಿಟಿ ಲೀಡರ್ಸ್ ಎಲ್ಲ ಅಭಿಪ್ರಾಯ ಇದೆಯಾ ಸರ್? ಸಮಾಧಾನ ಇದೆ? ಅವ್ರಿಗೆ ಕೇಳೋದ್ರ ತಪ್ಪಿಲ್ಲ. ಅದು ಜನಸಂಖ್ಯೆ ಆಧಾರದ ಮೇಲೆ ಹೇಳ್ತಾರೆ. ಅವ್ರದ್ದು ಯಾವ ಥರದ ತಪ್ಪಿಲ್ಲ. ಚಿಕ್ಕದಾಗಿ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು, ಇವತ್ತು ನಾನು ವಿಡ್ರಾ ಮಾಡ್ತೀನಿ, ನಾನು ದಿನಾಂಕಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮುಹೂರ್ತ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನಂಬಿಕೆ ಇದೆ. ನಾವೇನು ನಂಬ್ತೀವಿ ಅವ್ರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಅವರು ಮಾಡಿದ್ದಾರೆ. ನಾನು ಇವತ್ತು ವಿಡ್ರಾ ಮಾಡ್ತೀನಿ ಅವರು ಕೂಡ ಅವರು ಕೂಡ ಹೇಳಿದ್ರು ಪಕ್ಷ ಏನು ಹೇಳ್ತಾರೆ ಆ ರೀತಿ ಕೇಳ್ತೀವಿ. ನಾವೇ ಬಲವಂತವಾಗಿ ಅವರ ತಾಯಿಗೆ, ಸಂಬಂಧವ್ರ ತಾಯಿಗೆ ನಾವು ನಿಲ್ಲಿಸಿದ್ವಿ. ಅವ್ರಿಗೆ ಇಷ್ಟ ಇರಲಿಲ್ಲ. ನಾನೇ ಕುರಿತಾಗಿ ಹೆಣ್ಮಗಳ ಹತ್ರ ಮಾತಾಡಿ, MLA ಹತ್ರ ಮಾತಾಡಿ, ಈಗಲೂ ಇಷ್ಟ ಇರಲಿಲ್ಲ. ನಾವೇ ಒಪ್ಪಿಸಿದ್ದೆ. ನಾವು ಪಾರ್ಲಿಮೆಂಟ್ ಪಕ್ಷಕ್ಕೆ ಒಂದು ದೊಡ್ಡ ಸಂಖ್ಯಾತ ಮುಖಂಡರು ಕಂಡೀಷನ್ ಹೇಳ್ತಾರೆ. ಪಕ್ಷ ಏನು ಹೇಳ್ತದೆ ಅದಕ್ಕೆ ನಾವೆಲ್ಲ ಇವರು ಒಪ್ಕೊಳ್ತಾರೆ. ಇವರು ಬದ್ಧರಾಗಿದ್ದಾರೆ, ನಾನು ಬದ್ಧರಾಗಿದ್ದೆ. ನನಗೂ ಕರೆಕ್ಟ್ ಪಕ್ಕದಲ್ಲಿ ಇರ್ಕೊಳ್ಳೋದು ನಾನು ಅಲ್ಪಸಂಖ್ಯಾತರ ನಾಯಕರು ಕೇಳಿದ್ರು ಸರ್, ಟಿಕೆಟ್ ಕೇಳುವಂತ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಗೊಂದಲ ಇತ್ತು ಸರ್. ಈಗ ಆ ಗೊಂದಲನ ಸರಿಪಡಿಸುವಂತ ಎಲ್ಲ ಆಸೆ ಪಡೋದು ಚುನಾವಣೆ ಮುಂಚಿತವಾಗಿ. ಈಗ ಮೇಟಿ ಅವ್ರ ಮಕ್ಕಳಲ್ಲೇ ನಾನು ಮಲ್ಲಿಕಾರ್ಜುನ್ ಕೊಡಬೇಕು ಅಂತ ನನ್ನ ಆಸೆ ಇದೆ. ಕೆಲವರು ರೂರಲಲ್ಲಿ ಮಗಳು ಕೇಳಿದ್ರು, ಅವ್ರ ಹೆಣ್ಮಗಳು ಸಭೆ ಪ್ರೆಸಿಡೆಂಟ್ ಇದ್ರು, ಇನ್ನೊಂದು ಹೆಣ್ಮಗಳು ಕೇಳಿದ್ರು, ನಾನು ಜನರು ಕೇಳಿದ್ರು. ಒಂದು ಕುಟುಂಬದಲ್ಲಿ ಆ ರೀತಿ ಆಸೆ ಇರುವಾಗ ಬೇರೆಯವ್ರಿಗೂ ಕೂಡ ಅಪ್ಲೈ ಮಾಡ್ತಾರೆ. ನಮ್ಮಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳು ಕೂಡ ಬಂದಿತ್ತು ಬಾಗಲಕೋಟೆ. ಸರ್, ಈಗ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ವಾಪಸ್ ಯಾರು ಬಿಜೆಪಿ JDS ಅವರು ಕೆಲವು ಅಲ್ಪಸಂಖ್ಯಾತರು ಅಲ್ಲಿ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡೋದು ಇವೆಲ್ಲ ಪ್ರಯತ್ನ ನಡೀತಾ ಇದೆ. ಎಲ್ಲ ರಾಜಕಾರಣ ಅಂತಂದ್ಮೇಲೆ ನಮ್ಮಲ್ಲೇ ಡಿಫರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ
ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಅವರಲ್ಲಿ ಒಮ್ಮತ ಇದೆಯಾ? ಇಬ್ಬರು ಗಲಾಟೆ ಆದಕ್ಕೆ ಮೂರನೇವ್ರು ಗೆದ್ದು ಬಿಟ್ಟು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ನಾನು ಅದನ್ನ ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ಹೋಗಿ? ಈಗ ಮೈನಾರಿಟೀಸ್ಗೆ ಏನು ಭರವಸೆ ಕೊಟ್ಟಿದ್ದೀರಾ ಸರ್? ಅವ್ರ ಪಾರ್ಟಿ ಡಿಸಿಷನ್ ಅದು, ಇದು ನಮ್ಮ ಪಾರ್ಟಿ ಡಿಸಿಷನ್. ಬಿಜೆಪಿ ಕ್ಯಾಂಡಿಡೇಟು ನಿಮ್ಮ ಕ್ಯಾಂಡಿಡೇಟ್ಗೆ ಸಮರ್ಥರು ಅಂತ ಅನಿಸಿದೆ ಸರ್ ನಿಮಗೆ? ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ, ಅವ್ರ ಪಾರ್ಟಿ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು. ಅದು ಯಾರನ್ನಾರು ಕ್ಯಾಂಡಿಡೇಟ್ ನಮ್ಮ ಪಾರ್ಟಿ ನಮ್ಮದು ಅವ್ರದ್ದು. ದಾವಣಗೆರೆ ಮಾಡಿರೋಂಥ ಅಭಿವೃದ್ಧಿ, ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮಾಡಿದಂಥ ಸೇವೆ, ಇದು ಬೆಂಗಳೂರು ನಗರ ಯಾವ ರೀತಿ ಇದೆ ಅದಕ್ಕೆ ಚೆನ್ನಾಗಿ ದಾವಣಗೆರೆ ಇದೆ. ನಾನೇ ಈ ಕಣ್ಣಲ್ಲಿ ನಾನು ನೋಡಿದ್ದೆ. ರೋಡ್ಸು ಮಾಡ್ಕೊಂಡು, ಕಾಂಕ್ರೀಟ್ ರೋಡು, ಡೆವಲಪ್ಮೆಂಟು, ಕುಡಿಯೋ ನೀರು, ಬಡವ್ರ ಮನೆ ಎಲ್ಲ ಕೂಡ ಭಾಳ ಚೆನ್ನಾಗಿದೆ. ಕಳೆದ 40 ವರ್ಷದಿಂದ ಅವ್ರದ್ದೇ ಆದಂಥ ತ್ಯಾಗ. ಈ ದಾವಣಗೆರೆಗೆ ವಿದ್ಯಾಸಂಸ್ಥೆಗಳು, ಹೊರಗಡೆಯಿಂದ ಬರೋರು ಎಲ್ಲ ಕೂಡ ಸೆಂಟರ್ ಆಫ್ ದಿ ಸಿಟಿ. ಕಾಂಗ್ರೆಸ್ ಪಕ್ಷಕ್ಕೆ ಆ ಕುಟುಂಬ ಒಂದು ದೊಡ್ಡ ಮೊದಲಿದ್ದ ಕೂಡ ಶಿಸ್ತರ ಕಾಪಾಡ್ಕೊಂಡು ಬಂದಿದೆ. ಅದನ್ನೆಲ್ಲ ಗಮನ ಇಟ್ಕೊಂಡು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಸರ್, ಆಮೇಲೆ ಮುಸ್ಲಿಮರು ಹೇಳ್ತಾರೆ ಒಂದೇ ಮಾತು ಸರ್, ಶಾಮನೂರ್ ಅವರ ನಂತರ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು, ಅವ್ರ ಕ್ಯಾಂಡಿಡೇಟ್ ಆಗಬೇಕು ಅನ್ನೋದು ಮಾತು ಕೊಟ್ಟಿದ್ರಂತೆ. ಆ ಮಾತು ಪ್ರಕಾರ ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಅವ್ರಿಗೆ. ಸಂವಿಧಾನ ನಿಮ್ಮ ಹೇಳಿರ್ಬೋದು, ನನ್ನತ್ತ ನೋಡಿ. ಅದು ಲೈವ್ ಹೇಳ್ತಾ ಇರೋದಕ್ಕೆ ನಾವು 3 ಬಾರಿ ಜಬ್ಬಾರ್ಗೆ MLC ಮಾಡಿದ್ವಿ. ರಾಷ್ಟ್ರವಾಗಿ ಕಾಂಪನ್ಸೇಟ್ ಮಾಡಬೇಕು. ಜಬ್ಬರ್ಗೆ ಇದೇ ಶಿವಶಂಕರಪ್ಪನವರು, SN ಕೃಷ್ಣ ಅವ್ರ ಕಾಲದಿಂದ ಆಯಿತು, ಸಿದ್ದರಾಮಯ್ಯ ಕಾಲದಿಂದ ಆಯಿತು, ಎಲ್ಲರ ಕಾಲದಲ್ಲಿ MLC ಮಾಡಿ ಕೊಟ್ಟಿದ್ದಾರೆ. ಪೊಲಿಟಿಕಲಿ ಕೆಲವು ಸಂದರ್ಭದಲ್ಲಿ ಕಾಂಪನ್ಸೇಟ್ ಮಾಡಬೇಕು. ಈಗ ನಾವು ಇಲ್ಲಿ ಇವರಿದ್ದ ಮಾನೆ ಸೀಟ್ ತೆಗೆದುಬಿಟ್ಟು ನಾವು ನಮ್ಮ ಅಲ್ಲಿ ಮೈಸೂರು ಧಾರವಾಡಲ್ಲಿ ಕೊಡೋಕ್ಕಾಗಲ್ಲ ಅಂತೇಳಿ ನಮ್ಮ ಸಲೀಂ ಕೊಟ್ವಲ್ಲ. ಸೊ ಅಲ್ಲಿ ಬೋಸ್ರಾಜ್ ಕೊಡಬೇಕು ಹೋಗ್ತಿದ್ದು, ಬೇಡ ಮೈನಾರಿಟಿ ಕೊಡಬೇಕು ಅಂತ ಹೇಳಿದ್ರು. ಅದು ನಾವು ಆಗ ಬೋಸ್ರಾಜ್ಗೆ ಕಾಂಪನ್ಸೇಟ್ ಮಾಡಿದ್ವಲ್ಲ. ಕೆಲವು ಸಂದರ್ಭದಲ್ಲಿ ಆ ರೀತಿ ಮಾಡಬೇಕಾಗ್ತದೆ. ಸರ್, ಈಗ ಸರ್ಕಾರಕ್ಕೆ 3 ವರ್ಷ ತುಂಬಾ ಇರೋ ಟೈಮಲ್ಲಿ ಬೈ ಎಲೆಕ್ಷನ್ ಯಾವ ಎಲೆಕ್ಷನ್ ಗೆದ್ದವ್ರೆ? ಈಗ ಅವ್ರ ಸೀಟ್ ಎಲ್ಲ ನಾವು ಗೆದ್ಕೊಂಡು ಬಂದಿದ್ವಲ್ಲ, ಅವ್ರ ಸೀಟು ನಾವು ಗೆದ್ಕೊಂಡು ಬಂದಿದ್ವಿ. ಈಗ ಬೊಂಬಾಯಿ ಸೀಟು, ಕುಮಾರಸ್ವಾಮಿ ಮನೆ ಸೀಟು, ಟಿಕೆಟ್ ಕರೀತಿದ್ವಿ. ನೀವೇ ಅದಕ್ಕೆ ಕೇಳಿ, ಅವ್ರ ಸೀಟ್ ಅದು. ಇಂಗ್ಲೀಷ್ ಆಯ್ತಲ್ಲ, ಇನ್ನೇನಿದೆ ಹೆಲ್ಮೆಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.